ಗುಡ್ ಮಾರ್ನಿಂಗ್ ಮೀಡಿಯಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಬಡ್ಕಲ್ KSRTC ಬಸ್ ಸ್ಟಾಪು. ಸೊ ಬಡ್ಕಲ್ KSRTC ಬಸ್ ಸ್ಟಾಪು ಸ್ವಲ್ಪ ಹಳೇದೊಂದು ಇತ್ತಂತೆ, ಇದು ಹೊಸ ಬಸ್ ಸ್ಟಾಪ್ ಅಂತೆ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಟಾಪಿಕ್ ನೀವು ಟೈಟಲಲ್ಲಿ ನೋಡಿರ್ತೀರಾ ಆಲ್ರೆಡಿ. ಸೊ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆದಷ್ಟು ಬೇಗ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ, ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಏನಾದರೂ ಚೇಂಜಸ್ ಇತ್ತು ಅಂದರೆ ನಾನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಸೊ ಅದೇ ಥರ ವೀಡಿಯೋಸ್ ನೀವು ಮುಂದೆ ಗಿಡಕ್ಕೆ ಇಷ್ಟಪಡ್ತೀನಿ. ಓಕೆ ಗಾಯ್ಸ್, ಸೊ ಇನ್ನೂ ನನ್ನದು ವಿಡಿಯೋ ಯಾರ್ಯಾರು ನಾನು ಇನ್ನೂ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಶ್ರೀ ಗೊಮ್ಮಟೇಶ್ವರ ಸ್ಟ್ಯಾಚು ಬಗ್ಗೆ ನನ್ನ ಸ್ಟೋರಿ ಹಾಕಿದೆ. ಸೊ ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಗಾಯ್ಸ್, ಇನ್ನು ಕರ್ನಾಟಕ ಸಂಗಮ ಸೀರೀಸ್ನ ಯಾರ್ಯಾರು ಇನ್ನೂ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡಿ. ಅದರಲ್ಲೂ ಏನಾದರೂ ಚೇಂಜಸ್ ಇತ್ತು, ಇಲ್ಲ ಅಡಿಷ್ನಲ್ ಆಗಿ ಆ್ಯಡ್ ಆನ್ ಇತ್ತು ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ಹೇಳ್ಬೋದು. ಆದಷ್ಟು ಬೇಗ ನಿಮ್ಮ ಮುಂದಕ್ಕೆ ಆ ವೀಡಿಯೋಸ್ನ ಮೀನ್ಸ್ ಅಟ್ಲೀಸ್ಟ್ ನೀವು ಹೇಳಿರೋದನ್ನ ನಾನು ಮುಂದಕ್ಕೆ ಇಡೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಟ್ರೈ ಮಾಡಿಕೊಂಡು. ಸೊ ಗಾಯ್ಸ್, ಇವತ್ತಿನ ಜರ್ನಿ ಬಂದು ಇವತ್ತು ಇಲ್ಲಿ ಬಡ್ಕಲಿಂದ ನಾನು ಸಿರ್ಸಿಗೆ ಹೋಗ್ತಾ ಇದ್ದೀನಿ. ಸಿರ್ಸಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಟೈಟಲಲ್ಲಿ ನೋಡಿರೋ ಪ್ರಕಾರನೇ ಸಹಸ್ರಲಿಂಗ ಟೆಂಪಲ್ ಅಲ್ಲ, ಅದು ನದಿಯಲ್ಲಿ ಬಂದುಬಿಟ್ಟು ಒಂದು 1000 ಲಿಂಗಗಳಿದೆಯಂತೆ. ಸೊ ಅದು ನನಗೆ ಗೊತ್ತಿಲ್ಲ, ನಾನು ಇವಾಗ ಹೋಗಿ ವಿಸಿಟ್ ಮಾಡಿದ್ರೇ ಗೊತ್ತಾಗೋದು. ಸೊ ಆ ವೀಡಿಯೋಸ್ನ ನೋಡ್ಕೊಂಬರೋಣ ಬನ್ನಿ. ನಿಮ್ಮ ಮುಂದಕ್ಕೇನೆ ನಾನು ಜರ್ನಿ ಮಾಡ್ತಾ ಇರ್ತೀನಿ. ಸೊ ಬನ್ನಿ, ಇವತ್ತು ಬಡ್ಕಲಿಂದ ಸಿರ್ಸಿವರೆಗೂ ಒಂದು ಜರ್ನಿ. ಸಹಸ್ರಲಿಂಗ ಕತೆ ಕನ್ನಡದಲ್ಲಿ. ಬಹುಕಾಲದ ಹಿಂದೆ ಶಿರಸಿ ಭಾಗದಲ್ಲಿ ಜೇನುಕಲ್ಲು ನದಿಯ ತಟದಲ್ಲಿ ಬಸಪ್ಪ ನಾಯ್ಕ ಎಂಬ ರಾಜನು ಆಳುತ್ತಿದ್ದನು. ಅವನು ದೇವಭಕ್ತನಾಗಿದ್ದ. ತನ್ನ ರಾಜ್ಯದಲ್ಲಿ ಶಾಂತಿ, ಧರ್ಮ ಮತ್ತು ನ್ಯಾಯವನ್ನು ಸ್ಥಾಪಿಸಲು ಮತ್ತು ಸಂತಾನದ ಆಶೀರ್ವಾದಕ್ಕಾಗಿ ಅವನು 1,000 ಲಿಂಗಗಳನ್ನು ಕೊರೆಸಿಸಿ ನದಿಯ ತಟ್ಟೆಗೆ ಪ್ರತಿಷ್ಠಾಪಿಸಿದನು. ಈ ಲಿಂಗಗಳು ನದಿ ಹಗ್ಗುಗಳಲ್ಲಿ ಅಥವಾ ಜಲದಡಿಯಲ್ಲಿಯೇ ಕಲ್ಲಿನಲ್ಲಿ ನಿಖರವಾಗಿ ಕೊರೆದು ನಿರ್ಮಿಸಲಾಗಿದ್ದವು. ನೀರು ಹರಿಯುವಾಗ ಈ ಲಿಂಗಗಳು ಜಲದೊಂದಿಗೆ ಅಪೂರ್ವ ದರ್ಶನ ನೀಡುತ್ತವೆ. ಇಲ್ಲಿ ನಾನಾ ಆಕಾರದ ಲಿಂಗಗಳು ಮತ್ತು ಬಸವ, ನಂದಿ ಮೂರ್ತಿಗಳು ಇದ್ದವೆ ಎಂಬುದು ವಿಶೇಷ. ಈ ಸ್ಥಳಕ್ಕೆ ನಂಬಿಕೆ ಇತ್ತು. ಇಲ್ಲಿ ಪ್ರಾರ್ಥನೆ ಮಾಡಿದರೆ ಶಿವನ ಕೃಪೆ ದೊರೆಯುತ್ತೆ, ಸಂತಾನ ಭಾಗ್ಯವೂ ಕೂಡ ಸಿಗುತ್ತೆ. ಪ್ರತಿ ಶಿವರಾತ್ರಿಯಂದು ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಪುಣ್ಯ ಸ್ನಾನ ಮಾಡುತ್ತಾರೆ. ಸಹಸ್ರಲಿಂಗದ ಕತೆ ಭಾಗ 2. ಬಸಪ್ಪ ನಾಯ್ಕನು ತುಂಬಾ ಧರ್ಮನಿಷ್ಠ ರಾಜನಾಗಿದ್ದ. ಅವನು ದೇವರ ಸೇವೆಯಲ್ಲಿ ಜೀವನವನ್ನೇ ಅರ್ಪಿಸಿದ್ದನು. ಒಮ್ಮೆ ಅವನು ರಾಜಕೀಯ ಸಂಕಷ್ಟದಲ್ಲಿ ಸಿಲುಕಿದಾಗ ಮಹಾದೇವನಿಗೆ ಧ್ಯಾನ ಮಾಡುತ್ತಿದ್ದ. ಆಗ ಅವನಿಗೆ ಒಂದು ದಿವ್ಯ ದರ್ಶನವಾಯಿತು. ಸಹಸ್ರಲಿಂಗ ಪ್ರತಿಷ್ಠೆ ಮಾಡಿದರೆ ರಾಜಕೀಯ ಹಾಗೂ ವೈಯಕ್ತಿಕ ಸಂಕಟಗಳು ನಿವಾರಣೆಯಾಗುತ್ತವೆ ಎಂಬ ದೇವವಾಣಿ. ಅವನ ಆಜ್ಞೆ ಮೇರೆಗೆ ರಾಜಾಜ್ಞಾಪತ್ರದ ಮೂಲಕ ಶಿಲ್ಪಿಗಳು, ಜೋಶಿಗಳು, ಕಾರ್ಮಿಕರು ಸೇರಿ 1000ಕ್ಕೂ ಹೆಚ್ಚು ಲಿಂಗಗಳನ್ನು ನದಿಯ ಬಂಡೆಗಳ ಮೇಲೆ ತಾವು ಎಳೆದ ಕಲೆಯ ಮೂಲಕ ತಕ್ಕಷ್ಟು ನಿಖರವಾಗಿ ರೂಪಿಸಿದರು. ಈ ಕೆಲಸ ವರ್ಷಗಳ ಕಾಲ ನಡೆದಿತು. ಸಹಸ್ರಲಿಂಗದ ಉದ್ದೇಶ ಮಾತ್ರ ಲಿಂಗ ಪ್ರತಿಷ್ಠೆ ಅಷ್ಟೇ ಅಲ್ಲ. ಇಟ್ ಸಿಂಬಲೈಸ್ಡ್ ಅ ಕಿಂಗ್ಸ್ ಡಿವೋಷನ್, ಪಬ್ಲಿಕ್ ವರ್ಕ್ ಅಂಡ್ ಸ್ಪಿರಿಚುವಲ್ ಲೆಗಸಿ. ಪ್ರಕೃತಿಯ ಲಾಲಿತ್ಯ. ಸಹಸ್ರಲಿಂಗವು ಶಿರಸಿಯಿಂದ ಸುಮಾರು 17 ಕಿ.ಮೀ ದೂರದಲ್ಲಿರುವ ಸಿರಸಿಯ ಶಾಲಮಲೆ ನದಿಯ ತಟದಲ್ಲಿದೆ. ನದಿ ಚುರುಕು ಅಣೆಯಂತೆ ಹರಿಯುವ ಕಾರಣ ನೀರಿನಲ್ಲಿ ಲಿಂಗಗಳು ಮುಳುಗಿರುವ ದೃಶ್ಯವು ಭಕ್ತರಲ್ಲಿ ಆಧ್ಯಾತ್ಮ ಭಾವನೆ ಹೆಚ್ಚಿಸುತ್ತದೆ. ಮಾನ್ಸೂನ್ ಸಮಯದಲ್ಲಿ ಇಲ್ಲಿನ ನೋಟ ಅತ್ಯಂತ ಅದ್ಭುತವಾಗಿರುತ್ತದೆ. ಇಂದಿನ ಸಹಸ್ರಲಿಂಗ. ಇಲ್ಲಿ ಶಿವರಾತ್ರಿ ವೇಳೆ ಸಹಸ್ರಲಿಂಗ ಮೇಳ ನಡೆಯುತ್ತದೆ. ಸಾವಿರಾರು ಭಕ್ತರು ಸೇರಿ ಪೂಜೆ, ಅಭಿಷೇಕ, ಜಪ ಹಾಗೂ ನದಿ ಸ್ನಾನ ಮಾಡುತ್ತಾರೆ. ಪರಿಸರ ಪ್ರೀತಿ ಹೊಂದಿದ ಪ್ರವಾಸಿಗರು ಸಹ ಸಹಸ್ರಲಿಂಗಕ್ಕೆ ಭೇಟಿ ನೀಡುತ್ತಾರೆ. ಇದು ಅಧ್ಯಾತ್ಮ ಮತ್ತು ಪ್ರಕೃತಿಯ ಸಮನ್ವಯವಾಗಿದೆ. ಟ್ರಾನ್ಸ್ಲೇಟ್ ಫ್ರಮ್ ಕೆನಡಾ 1-139-500. ಸಹಸ್ರಲಿಂಗದ ಕತೆ ಭಾಗ 2. ಬಸಪ್ಪ ನಾಯ್ಕನು ತುಂಬಾ ಧರ್ಮನಿಷ್ಠ ರಾಜನಾಗಿದ್ದನು. ಅವನು ದೇವರ ಸೇವೆಯಲ್ಲಿ ಜೀವನವನ್ನೇ ಅರ್ಪಿಸಿದ್ದನು. ಒಮ್ಮೆ ಅವನು ರಾಜಕೀಯ ಸಂಕಷ್ಟದಲ್ಲಿ ಸಿಲುಕಿದಾಗ ಮಹಾದೇವನಿಗೆ ಧ್ಯಾನ ಮಾಡುತ್ತಿದ್ದಾನೆ. ಆಗ ಅವನಿಗೆ ಒಂದು ದಿವ್ಯ ದರ್ಶನವಾಯಿತು. ಸಹಸ್ರಲಿಂಗ ಪ್ರತಿಷ್ಠೆ ಮಾಡಿದರೆ ರಾಜಕೀಯ ಹಾಗೂ ವೈಯಕ್ತಿಕ ಸಂಕಟಗಳು ನಿವಾರಣೆಯಾಗುತ್ತವೆ ಎಂಬ ದೇವವಾಣಿ. ಅವನು ಸೂಚಿಸಿದ ರಾಜಾಜ್ಞಾಪತ್ರದ ಮೂಲಕ ಶಿಲ್ಪಿಗಳು, ಜೋಶಿಗಳು, ಕಾರ್ಮಿಕರು ಸೇರಿ 1000ಕ್ಕೂ ಹೆಚ್ಚು ಲಿಂಗಗಳನ್ನು ನದಿಯ ಬಂಡೆಗಳ ಮೇಲೆ ತಾವು ಎಳೆದ ಕಲೆಯ ಮೂಲಕ ತಕ್ಕಷ್ಟು ನಿಖರವಾಗಿ ರೂಪಿಸಿದರು. ಈ ಕೆಲಸ ವರ್ಷಗಳ ಕಾಲ ನಡೆಯಿತು.
ಸಹಸ್ರಲಿಂಗದ ಉದ್ದೇಶ ಮಾತ್ರ ಲಿಂಗ ಪ್ರತಿಷ್ಠೆ ಅಷ್ಟೇ ಅಲ್ಲ, ಇದು ರಾಜನ ಭಕ್ತಿ, ಸಾರ್ವಜನಿಕ ಕೆಲಸ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಸಂಕೇತಿಸುತ್ತದೆ. ಪ್ರಕೃತಿಯ ಲಾಲಿತ್ಯ. ಸಹಸ್ರಲಿಂಗವು ಶಿರಸಿಯಿಂದ ಸುಮಾರು 17 ಕಿ.ಮೀ ದೂರದಲ್ಲಿರುವ ಸಿರಸಿಯ ಶಾಲಮಲೆ ನದಿಯ ತಟದಲ್ಲಿದೆ. ನದಿ ಚುರುಕು ಅನೆಯಂತೆ ಹರಿಯುವ ಕಾರಣ ನೀರಿನಲ್ಲಿ ಲಿಂಗಗಳು ಮುಳುಗಿರುವ ದೃಶ್ಯವು ಭಕ್ತರಲ್ಲಿ ಆಧ್ಯಾತ್ಮ ಭಾವನೆಗಳನ್ನು ಹೊಂದಿದೆ. ಮಾನ್ಸೂನ್ ಸಮಯದಲ್ಲಿ ಸ್ಥಳೀಯ ನೋಟ ಅತ್ಯಂತ ಅದ್ಭುತವಾಗಿದೆ. ಇಂದಿನ ಸಹಸ್ರಲಿಂಗ. ಇಲ್ಲಿ ಶಿವರಾತ್ರಿ ವೇಳೆ ಸಹಸ್ರಲಿಂಗ ಮೇಳ ನಡೆಯುತ್ತಿದೆ. ಸಾವಿರಾರು ಭಕ್ತರು ಸೇರಿ ಪೂಜೆ, ಅಭಿಷೇಕ, ಜಪ ಹಾಗೂ ನದಿ ಸ್ನಾನ ಮಾಡುತ್ತಾರೆ. ಪರಿಸರ ಪ್ರೀತಿ ಹೊಂದಿದ್ದು ಸಹಸ್ರಲಿಂಗಕ್ಕೆ ಭೇಟಿ ನೀಡಲಾಗಿದೆ. ಇದು ಅಧ್ಯಾತ್ಮ ಮತ್ತು ಪ್ರಕೃತಿಯ ಸಮನ್ವಯವಾಗಿದೆ. ಸಹಸ್ರಲಿಂಗದ ಕತೆ ಭಾಗ 3. ಶ್ರದ್ಧೆ, ಶಿಲ್ಪಕಲೆ ಮತ್ತು ತತ್ವ ಚಿಂತನೆ. ಸಹಸ್ರಲಿಂಗವು ಶೈವ ಪರಂಪರೆಯ ಅಪರೂಪದ ಪವಿತ್ರ ತಾಣ. ಪ್ರತಿಯೊಂದು ಲಿಂಗ ಶಿಲ್ಪದಲ್ಲಿಯೂ ವೈಶಿಷ್ಟ್ಯವಿದೆ. ಕೆಲವು ಲಿಂಗಗಳು ಸಾಮಾನ್ಯ ಸಾಂಪ್ರದಾಯಿಕ ಆಕಾರದಲ್ಲಿದ್ದರೆ, ಇನ್ನು ಕೆಲವು ಲಿಂಗಗಳು ವಿಶಿಷ್ಟವಾದ ಆಕಾರದಲ್ಲಿ ನಂದಿ ಮೂರ್ತಿಯ ಸಹಿತ ಇದ್ದವೆ. ಇಲ್ಲಿ ಕಾಣಸಿಗುವ ನೂರಾರು ನಂದಿಗಳು, ಬಸವಗಳು ಶಿವಭಕ್ತಿಯ ಪ್ರತೀಕ. ಪ್ರತಿಲಿಂಗದ ಎದುರಿನಲ್ಲಿ ಒಂದು ನಂದಿ ಇರಬೇಕೆಂಬ ಶಿಲ್ಪಶಾಸ್ತ್ರದ ನಿಯಮವನ್ನು ಶಿಲ್ಪಿಗಳು ಪಾಠದಂತೆ ಅನುಸರಿಸಿದ್ದಾರೆ. ಈ ನಿಯಮವನ್ನು ಪಾಲಿಸುವುದು ಅವಿಶ್ವಸನೀಯ ಕಲೆ ಮತ್ತು ನಿಷ್ಠೆಯ ಗುರಿಯಾಗಿದೆ. ತತ್ವ ಚಿಂತನೆ. ಸಹಸ್ರಲಿಂಗ ಎಂದರೇನು? ಸಹಸ್ರ ಅಂದರೆ 1000. ಲಿಂಗ ಎಂದರೆ ಪರಬ್ರಹ್ಮನ ರೂಪ. ಇದು ಶಿವನ ರೂಪದ ರೂಪ. ಸಹಸ್ರಲಿಂಗಗಳ ಪ್ರತಿಷ್ಠೆಯಿಂದ ಅನಂತತೆಯನ್ನು, ಶಾಶ್ವತತೆ ಮತ್ತು ಭಕ್ತಿಯ ಭಾವನೆಗೆ 1000 ಮುಖಗಳು ತತ್ವ ಬಿಂಬಿತವಾಗುತ್ತದೆ. ಇದನ್ನು ಹೀಗೆ ಕಲ್ಪಿಸಬಹುದು. ಸಹಸ್ರಲಿಂಗಗಳು ಸಹಸ್ರ ಭಕ್ತಿಗಳ ಪ್ರತಿನಿಧಿ. ನದಿ ಜೀವನದ ಹರಿವಿನ ಸಂಕೇತ. ಶಿಲ್ಪ ಮಾನವ ಕಲೆಯ ಪರಾಕಾಷ್ಠೆ. ಸ್ಥಳ ಧ್ಯಾನ ಹಾಗೂ ಪ್ರೇರಣೆಯ ತೀರ್ಥಕ್ಷೇತ್ರ. ಆಧ್ಯಾತ್ಮದೊಂದಿಗೆ ಪರಿಸರ ಸಂರಕ್ಷಣೆಯ ಸಂದೇಶ. ಸಹಸ್ರಲಿಂಗವು ಕೇವಲ ಧಾರ್ಮಿಕ ತಾಣವಲ್ಲ, ಇದು ಪರಿಸರ ಸಂರಕ್ಷಣೆಯ ಮಾದರಿಯನ್ನು ಗುರುತಿಸಲಾಗಿದೆ. ರಾಜ್ಯದ ನದಿ, ಕಾಡು, ಬಂಡೆಗಳ ನಡುವೆ ಲಿಂಗಗಳ ಸಮರ್ಪಕ ಅಳವಡಿಕೆ ಇದು ಪ್ರಕೃತಿಯೊಡನೆ ಧರ್ಮದ ಸಂವಾದವೆಂದೇ ಹೇಳಬಹುದು. ಇಂದಿನ ಕಾಲದಲ್ಲಿ ಸಹಸ್ರಲಿಂಗವು ಪ್ರವಾಸೋದ್ಯಮದ ಕೇಂದ್ರವಾಗಿದ್ದರೂ ಇದರ ಮೂಲ ಅರ್ಥವನ್ನು ಮರೆಯಬಾರದು. ಶಿವನಲ್ಲಿ ಶ್ರದ್ಧೆ, ಪ್ರಕೃತಿಯಲ್ಲಿ ಪ್ರೀತಿ, ಭಕ್ತಿಯಲ್ಲಿ ಶಕ್ತಿ. ಸಹಸ್ರಲಿಂಗ ಕತೆ ಭಾಗ 4. ಇತಿಹಾಸ ಮತ್ತು ಪೌರಾಣಿಕ ಸಂಪರ್ಕ. ಸಹಸ್ರಲಿಂಗದ ಇತಿಹಾಸ ಪೌರಾಣಿಕತೆಯೊಂದಿಗೆ ಆಳವಾಗಿ ಜೋಡಿಸಲಾಗಿದೆ. ಶಿವನಿಗೆ ಸಹಸ್ರಲಿಂಗಗಳನ್ನು ಅರ್ಪಿಸುವ ಪದ್ಧತಿ ಸಹಸ್ರನಾಮಾರ್ಚನೆ ಅಥವಾ ಸಹಸ್ರಲಿಂಗಾಭಿಷೇಕ ಎಂಬ ಶಕ್ತಿ ಪೂಜಾ ವಿಧಾನದಿಂದ ಪ್ರೇರಿತವಾಗಿದೆ. ಇದರಲ್ಲಿ ಶಿವನಿಗೆ 1000 ಹೆಸರುಗಳನ್ನು ಉಚ್ಚರಿಸಿ ಪ್ರತಿ ಹೆಸರಿಗೂ ಒಂದು ಲಿಂಗದಲ್ಲಿ ಅಭಿಷೇಕ ಮಾಡಲಾಗುತ್ತದೆ. ಇದೊಂದು ಶಕ್ತಿಶಾಲಿ ಧಾರ್ಮಿಕ ಕ್ರಮ. ಸಹಸ್ರಲಿಂಗವು ಈ ತತ್ವದ ಜಾಗೃತಿ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ಭಕ್ತಿಯ ಕಥೆಗಳು, ಸ್ಥಳೀಯ ನಂಬಿಕೆಗಳು. ಸ್ಥಳೀಯ ಜನತೆ ಸಹಸ್ರಲಿಂಗದ ಬಗ್ಗೆ ಹಲವು ಕಥೆಗಳನ್ನು ಹೇಳಿಕೊಳ್ಳುತ್ತಾರೆ. ಕೆಲವು ಮುಖ್ಯವಾದ ಹಳೆ ನಂಬಿಕೆಗಳು. 1. ಸಂತಾನಭಾಗ್ಯದ ಆಶೀರ್ವಾದ. ಇಲ್ಲಿಗೆ ಬರೆಯುವ ದಂಪತಿಗಳು ಮಕ್ಕಳ ಆಶೀರ್ವಾದಕ್ಕಾಗಿ ಶಿವನನ್ನು ಪೂಜಿಸುತ್ತಾರೆ. 2. ಪಾಪ ಪರಿಹಾರ. ನದಿಯಲ್ಲಿ ಸ್ನಾನ ಮಾಡಿ ಲಿಂಗವನ್ನು ಪ್ರಾರ್ಥಿಸಿದರೆ ಪಾಪ ಪರಿಹಾರ ಆಗುತ್ತದೆ ಎಂಬ ನಂಬಿಕೆ. 3. ಮೌನ ವ್ರತ ಮತ್ತು ಧ್ಯಾನ. ಕೆಲವು ಭಕ್ತರು ಇಲ್ಲಿ ಕುಳಿತು ದೀರ್ಘ ಧ್ಯಾನ ಮಾಡುತ್ತಾರೆ, ಏಕೆಂದರೆ ನದಿಯ ಸದ್ದು ಮತ್ತು ಪ್ರಕೃತಿಯ ನಿಶ್ಶಬ್ದತೆ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಇಂದಿನ ಸಹಸ್ರಲಿಂಗ ಪ್ರವಾಸಿಗರ ದೃಷ್ಟಿಕೋನದಿಂದ. ಇಂದಿನ ದಿನಗಳಲ್ಲಿ ಸಹಸ್ರಲಿಂಗವು ಆಧ್ಯಾತ್ಮ ಪ್ರವಾಸೋದ್ಯಮದ ಮುಖ್ಯ ಕೇಂದ್ರವಾಗಿದೆ. ಶಿರಸಿ ಬಳಿ ಇರುವ ಕಾರಣದಿಂದಾಗಿ ಸಹ್ಯಾದ್ರಿ ಪರ್ವತಮಾಲೆಯ ಮಧುರ ಹಸಿರು ವಾತಾವರಣ ಇಲ್ಲಿ ಲಭಿಸುತ್ತಿದೆ. ವಿಶೇಷವಾಗಿ ಕಾರ್ಮೋಡದ ಹೊತ್ತಿನಲ್ಲಿ ಅಥವಾ ಮಳೆಯ ಬಳಿಕ ನದಿಯು ಲಿಂಗಗಳ ಮೇಲೆ ಹರಿದು ಪ್ರಕಾಶದಲ್ಲಿ ಆವರ್ತಿಸುತ್ತಿರುವುದು ಒಂದು ದೈವಿಕ ದೃಶ್ಯವನ್ನು ಸೃಷ್ಟಿಸುತ್ತದೆ. ಸಹಸ್ರಲಿಂಗ ಸ್ಥಳದ ಸಾಂಸ್ಕೃತಿಕ ಪ್ರಭಾವ. ಚಿತ್ರಕಲಾ ವಿದ್ಯಾರ್ಥಿಗಳು ಮತ್ತು ಛಾಯಾಗ್ರಾಹಕರು ಇಲ್ಲಿಗೆ ಆಕರ್ಷಿತರಾಗುತ್ತಾರೆ. ಶಿವಭಕ್ತರಿಗಾಗಿ ಇದು ತಪಸ್ಸು ಮತ್ತು ಶಾಂತಿಯ ಸ್ಥಳ. ಪ್ರೌಢ ಶಾಲಾ ಪಠ್ಯಪುಸ್ತಕಗಳಲ್ಲೂ ಸಹ ಇತ್ತೀಚೆಗೆ ಈ ಸ್ಥಳದ ಬಗ್ಗೆ ಪರಿಚಯ ನೀಡಲಾಗುತ್ತಿದೆ. ಟ್ರಾನ್ಸ್ಲೇಟ್ ಫ್ರಮ್ ಕೆನಡಾ 1-475-000. ಸಹಸ್ರಲಿಂಗ ಕತೆ ಭಾಗ 4. ಇತಿಹಾಸ ಮತ್ತು ಪೌರಾಣಿಕ ಸಂಪರ್ಕ. ಸಹಸ್ರಲಿಂಗದ ಇತಿಹಾಸ ಪೌರಾಣಿಕತೆಯೊಂದಿಗೆ ಆಳವಾಗಿ ಜೋಡಿಸಲಾಗಿದೆ. ಶಿವನಿಗೆ ಸಹಸ್ರಲಿಂಗಗಳನ್ನು ಅರ್ಪಿಸುವ ಪದ್ಧತಿ ಸಹಸ್ರನಾಮಾರ್ಚನೆ ಅಥವಾ ಸಹಸ್ರಲಿಂಗಾಭಿಷೇಕ ಎಂಬ ಶಕ್ತಿ ಪೂಜಾ ವಿಧಾನದಿಂದ ಪ್ರೇರಿತವಾಗಿದೆ. ಇದರಲ್ಲಿ ಶಿವನಿಗೆ 1000 ಹೆಸರುಗಳನ್ನು ಆಯ್ಕೆ ಮಾಡಿ ಪ್ರತಿ ಹೆಸರಿಗೂ ಒಂದು ಲಿಂಗದಲ್ಲಿ ಅಭಿಷೇಕ ಮಾಡಲಾಗಿಲ್ಲ. ಇದೊಂದು ಶಕ್ತಿಶಾಲಿ ಧಾರ್ಮಿಕ ಕ್ರಮ. ಸಹಸ್ರಲಿಂಗವು ಈ ತತ್ವದ ಜಾಗೃತಿ ಮತ್ತು ಶಕ್ತಿಯ ಪ್ರತೀಕವಾಗಿದೆ.
ಭಕ್ತಿಯ ಕಥೆಗಳು, ಸ್ಥಳೀಯ ನಂಬಿಕೆಗಳು. ಸ್ಥಳೀಯ ಜನತೆ ಸಹಸ್ರಲಿಂಗದ ಬಗ್ಗೆ ಹಲವು ಕಥೆಗಳನ್ನು ಹೇಳಿಕೊಳ್ಳುತ್ತಾರೆ. ಕೆಲವು ಮುಖ್ಯವಾದ ಹಳೆ ನಂಬಿಕೆಗಳು. 1. ಸಂತಾನಭಾಗ್ಯದ ಆಶೀರ್ವಾದ. ಇಲ್ಲಿ ಬರೆಯುವ ದಂಪತಿಗಳು ಮಕ್ಕಳ ಆಶೀರ್ವಾದಕ್ಕಾಗಿ ಶಿವನನ್ನು ಪೂಜೆ ಮಾಡುತ್ತಾರೆ. 2. ಪಾಪ ಪರಿಹಾರ. ನದಿಯಲ್ಲಿ ಸ್ನಾನ ಮಾಡಿ ಲಿಂಗವನ್ನು ಪ್ರಾರ್ಥಿಸಿದರೆ ಪಾಪ ಪರಿಶುದ್ಧಿ ಆಗುತ್ತದೆ ಎಂಬ ನಂಬಿಕೆ. 3. ಮೌನ ವ್ರತ ಮತ್ತು ಧ್ಯಾನ. ಕೆಲವು ಭಕ್ತರು ಇಲ್ಲಿ ಕುಳಿತು ದೀರ್ಘ ಧ್ಯಾನ ಮಾಡುತ್ತಾರೆ, ಏಕೆಂದರೆ ನದಿಯ ಸದ್ದು ಮತ್ತು ಪ್ರಕೃತಿಯ ನಿಶ್ಶಬ್ದತೆ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಇಂದಿನ ಸಹಸ್ರಲಿಂಗ ದೃಷ್ಟಿಕೋನದಿಂದ. ಇಂದಿನ ದಿನಗಳಲ್ಲಿ ಸಹಸ್ರಲಿಂಗವು ಆಧ್ಯಾತ್ಮ ಪ್ರವಾಸೋದ್ಯಮದ ಮುಖ್ಯ ಕೇಂದ್ರವಾಗಿದೆ. ಶಿರಸಿ ಬಳಿ ಇರುವ ಸಹ್ಯಾದ್ರಿ ಪರ್ವತಮಾಲೆಯ ಮಧುರ ಹಸಿರು ವಾತಾವರಣ ಇಲ್ಲಿ ಲಭ್ಯವಾಗುತ್ತಿದೆ. ವಿಶೇಷವಾಗಿ ಕಾರ್ಮೋಡದ ಹೊತ್ತಿನಲ್ಲಿ ಅಥವಾ ಮಳೆಯ ಬಳಿಕ ನದಿಯು ಲಿಂಗಗಳ ಮೇಲೆ ಹರಿದು ಪ್ರಕಾಶದಲ್ಲಿ ಆವರ್ತಿಸುತ್ತಿರುವುದು ಒಂದು ದೈವಿಕ ದೃಶ್ಯವನ್ನು ಸೃಷ್ಟಿಸುತ್ತದೆ. ಸಹಸ್ರಲಿಂಗ ಸ್ಥಳದ ಸಾಂಸ್ಕೃತಿಕ ಪ್ರಭಾವ. ಚಿತ್ರಕಲಾ ವಿದ್ಯಾರ್ಥಿಗಳು ಮತ್ತು ಛಾಯಾಗ್ರಾಹಕರು ಇಲ್ಲಿಗೆ ಆಕರ್ಷಿತರಾಗುತ್ತಾರೆ. ಶಿವಭಕ್ತರಿಗಾಗಿ ಇದು ತಪಸ್ಸು ಮತ್ತು ಶಾಂತಿಯ ಸ್ಥಳ. ಶಾಲೆಯ ಶಾಲಾ ಪಠ್ಯಪುಸ್ತಕದಲ್ಲಿ ಇತ್ತೀಚೆಗೆ ಈ ಸ್ಥಳದ ಬಗ್ಗೆ ಪರಿಚಯ ನೀಡಲಾಗುತ್ತಿದೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ದಯವಿಟ್ಟು ನನ್ನ ಚಾನೆಲ್ಗೆ ಬೆಂಬಲ ನೀಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್. ನನ್ನ ಚಾನೆಲ್ಗೆ ಚಂದಾದಾರರಾಗಲು ಸ್ನೇಹಿತರಿಗೆ ಹಂಚಿಕೊಳ್ಳಿ ಮತ್ತು ಬೆಂಬಲಿಸುವುದನ್ನು ಮುಂದುವರಿಸಿ. ಮತ್ತು ನನ್ನ ಹೆಸರು ಜೈ. ದಯವಿಟ್ಟು ಇತಿಹಾಸ ಮತ್ತು ಕಥೆಯ ಕುರಿತು ಹೊರಬರುತ್ತಿರುವ ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ.